Hi guys, welcome back to my channel. I hope you guys are doing great. ಸೊ ಇವತ್ತು ವೈಟ್ ಸಾಸ್ ಪಾಸ್ತಾ ಅವಾಗ ಒಂದ್ಸರಿ ಮಾಡಿದ್ದೆ, ಬಟ್ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಇವತ್ತು ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಸ್ಪೆಗೆಟಿಲಿ ಮಾಡಿದ್ದೆ, ಇವತ್ತು ರೆಗ್ಯುಲರ್ ಪಾಸ್ತಾ ಮ್ಯಾಕ್ರೋನಿ ಪಾಸ್ತಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡುತ್ತೆ ನೋಡ್ಕೊಂಬನ್ನಿ. ಇದು ನನಗೆ ಥಿಕ್ ಪೇಸ್ಟ್ ಆಗಬೇಕು. ಸೊ ಇದು ಪನ್ನೀರ್ ಮತ್ತು ಮಿಲ್ಕ್ ಮತ್ತು ಲಿಟಲ್ ಬಿಟ್ ಕರ್ಡ್ ಮಿಕ್ಸ್ ಮಾಡ್ತೀನಿ. ಸೊ ಈ ಥರ ಥಿಕ್ ಪೇಸ್ಟ್ ಬರುತ್ತೆ. ಸೊ ನಾನಿಲ್ಲಿ ಫಸ್ಟ್ ಆನಿಯನ್, ಟೊಮ್ಯಾಟೊ ಆ್ಯಂಡ್ ಚಿಕನ್ನ ಕ್ಲೀನಾಗಿ ಬೇಯಿಸ್ತೀನಿ. ಏನಕ್ಕಿಲ್ಲಿ ಆಯಿಲ್ ಏನೂ ಹಾಕಲ್ಲ ಅಂತ ಅಂದರೆ, ಬಿಕಾಸ್ ಚಿಕನಲ್ಲಿ ನೀರು ಬಿಟ್ಕೊಳತ್ತೆ. ಸೊ ಅದೇ ಸಾಕು. ಆಮೇಲೆ ಸ್ವಲ್ಪ ಆದಮೇಲೆ ನಾನು ಮತ್ತೆ ನೀರು ಹಾಕ್ತೀನಿ. ಸೊ ಅದರಿಂದ ನಾನು ಎಕ್ಸ್ಟ್ರಾ ಏನೂ ಆಯಿಲ್ ಹಾಕಲ್ಲ ಅಥವಾ ಏನು ಬೇಕಾಗಿಲ್ಲ. ಆ್ಯಂಡ್ ಬ್ರಾಕ್ಲಿ ಈಸ್ ಮೈ ಫೇವ್ರೆಟ್. ನನಗೆ ಯಾವತ್ತು ಕೊಟ್ಟರು ನಾನು ತಿಂತೀನಿ. ಇಟ್ಸ್ ಮೈ ಫೇವ್ರೆಟ್. ಸೊ ಇದಕ್ಕೂ ಒಂಚೂರು ಹಾಕೋಣ. ಆ್ಯಂಡ್ ಸೈಡಲ್ಲಿ ಕಾರ್ನ್ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಅದು ಲಾಸ್ಟಲ್ಲಿ ಹಾಕ್ತೀನಿ, ಬಿಕಾಸ್ ಅದು ಆಲ್ರೆಡಿ ಸ್ವೀಟ್ನೆಸ್ ಕೊಡುತ್ತೆ. ಸೊ ಇವಾಗ ಹಾಕಲ್ಲ. ಇದಕ್ಕೆ ಲಿಟಲ್ ಬಿಟ್ ಆಫ್ ಸಾಲ್ಟ್, ಖಾರದ ಪುಡಿ ಮಾತ್ರ ಹಾಕ್ತೀನಿ. ಲಿಟಲ್ ಬಿಟ್ ಅಲ್ಲ, ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕಬೇಕು. ಆ್ಯಂಡ್ ದೆನ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದೆಲ್ಲ ಬಾಯ್ಲ್ ಆಗೋಕ್ಕೆ ಬಿಡೋಣ. ಸೊ ನೀವಲ್ಲಿ ನೋಡ್ಬೋದು ಆಲ್ರೆಡಿ ವಾಟರ್ ಈ ಥರ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ, ಸುಮ್ಮನೆ ಯೂಸ್ಲೆಸ್ ಆಯಿಲ್ ಅಂತ. ಇವಾಗ ಒಂದು ಸ್ವಲ್ಪ ನೀರು ಹಾಕಿದ್ರೆ ಇದು ಪ್ರಾಪರಾಗಿ ಬಾಯ್ಲ್ ಆಗುತ್ತೆ. ಆ್ಯಂಡ್ ಆರಿಗ್ಯಾನೋ ಈಸ್ ಮೈ ಫೇವ್ರೆಟ್ ಅಗೇನ್. ಸೊ ಇದೊಂದು ಪ್ಯಾಕೆಟ್ ತರಿಸ್ಕೊಂಬಿಟ್ಟಿದ್ದೀನಿ ಅಮೆಝಾನಲ್ಲಿ. ನಿಮಗೆ 55 ರುಪೀಸ್ಗೆ ಒಂದು 10 ಪ್ಯಾಕೆಟ್ ಅಷ್ಟು ಬರುತ್ತೆ, 10 ಎಷ್ಟು ಬರುತ್ತೆ. ಸೊ ಅದರಲ್ಲಿ ನಾನೀಗ 3 ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ಇದು ಬಾಯ್ಲ್ ಆಗೋ ಟೈಮಲ್ಲಿ, ಆ್ಯಂಡ್ ದೆನ್ ಲೇಟರ್ ಇನ್ನೊಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಮತ್ತು ಲಾಸ್ಟಲ್ಲಿ ಒಂದು ಹಾಕೋಣ. ಓಕೆ, ಸೊ ಇಟ್ ವಿಲ್ ಬಿ ಪ್ರಾಪರ್. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಆ್ಯಂಡ್ ದೆನ್ ನಾನು ಈ ಮ್ಯಾಕ್ರೋನಿ ಪಾಸ್ತಾನ ಸಪ್ರೇಟಾಗಿ ಏನು ಬಾಯ್ಲ್ ಆಗೋಕ್ಕೆ ಬಿಡೋಲ್ಲ, ಗ್ಯಾಸ್ ಪ್ರಾಬ್ಲಮ್. ಸೊ ಇಲ್ಲೇ ಹಾಕ್ಬಿಡೋಣ. ಹೇಗಿದ್ದರೂ ನಮಗೆ ಆಮೇಲೆ ಮಿಲ್ಕ್ ಬಾಯ್ಲ್ ಆಗೋಕ್ಕೆ ಬೇಕು. ಐ ಮೀನ್ ದಟ್ ಸ್ಟ್ರಾಂಗ್, ಸ್ವಲ್ಪ ಗ್ರೇವಿ ಥರ ಬರಬೇಕಲ್ವ. ಸೊ ಅದಕ್ಕೆ ಇಲ್ಲೇ ಬಾಯ್ಲ್ಗೆ ಹಾಕ್ಬಿಡ್ತೀನಿ. ಸೊ ಎರಡೂ, ಅದಕ್ಕೂ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಹಾಕೋ ಬದಲು ಒಟ್ಟಿಗೆ ಬಾಯ್ಲ್ ಆಗೋಕ್ಕೆ ಕೊಟ್ಬಿಡೋಣ. ಸೊ ಅದು ಪ್ರಾಪರಾಗಿ ಬಾಯ್ಲ್ ಆಗುತ್ತೆ ನಾವು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ. ಸೊ ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅದು ಪ್ರಾಪರ್ ಗಟ್ಟಿಯಾಗಿದೆ ಪೇಸ್ಟು. ಸೊ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಅಷ್ಟುಗೆ ನಾವು ಲಿಮಿಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಜಾಸ್ತಿ ನೀರಿಗಿಂತ ನಾನು ಮಿಲ್ಕ್ ಯೂಸ್ ಮಾಡ್ತೀನಿ. ಸೊ ದಟ್ ನಿಮಗೆ ಆ ಚೀಸಿ ಟೇಸ್ಟ್ ಬರುತ್ತೆ. ನೀವು ಈ ಪನ್ನೀರ್ ಹಾಕಿಲ್ಲ ಅಂದರೂ ಬರೀ ಮಿಲ್ಕ್ ಹಾಕಿದ್ರು ರೆಗ್ಯುಲರ್ ಮ್ಯಾಗಿಗೆ ಏನಾದರೂ ಮಾಡ್ಕೊಳ್ಳುವಾಗ ನಿಮಗೆ ಈ ಥರ ಟೇಸ್ಟ್, ಚೀಸಿ ಟೇಸ್ಟ್ ಬಂದೇ ಬರುತ್ತೆ. I assure you that.
ಏನೋ ನನ್ನ ಮಗಳು ಹೊಸ್ದಾಗಿ ಟ್ರೈ ಮಾಡಿ ತಿನ್ನಕ್ಕೆ ಕೊಟ್ಟಳೆ, ನೋಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಆಯಿತು. ವಿಡಿಯೋಗೋಸ್ಕರ ಸುಮ್ಮನೆ ಚೆನ್ನಾಗಿದೆ ಅಂತೆಲ್ಲ ಹೇಳಲ್ಲ. ರಿಯಾಕ್ಷನ್ ಏನು ಚೆನ್ನಾಗಿದೆಯಾ? ಇದು ಫುಲ್ಲು ಹೆಲ್ದಿ ಫುಡ್, ಚೀಸ್ ಇಲ್ಲ ಏನೂ ಇಲ್ಲ, ಆದರೂ ವೈಟ್ ಸಾಸ್ ಥರ ಇದೆಯಾ? ಚೀಸ್ ಹಾಕಿರೋ ಥರನೇ ಇದೆ. ಚೀಸ್ ಹಾಕಿಲ್ಲ. ಚೆನ್ನಾಗಿ ಹೆಲ್ದಿ ಫುಡ್ ಇದು. ಓಕೆ, ಎಷ್ಟು ಕೊಡ್ತೀರಾ 10ಗೆ? 9 ಕೊಡ್ತೀನಿ. 1 ಏನಕ್ಕೆ ಕೊಡಲ್ಲ ಎಕ್ಸ್ಟ್ರಾ? ನನಗೆ ಸ್ಪೈಸಿ ಬೇಕಿತ್ತು. ಮೆಣಸಿನ್ಕಾಯಿ ಹಾಕಿಲ್ಲ. ಓಕೆ. ಹಲೋ. ಹಾಂ ಹೇಳಿ. ಇಷ್ಟ ಆಯ್ತಾ ನಿಂಗೆ? ಓಕೆ. ಚೆನ್ನಾಗಿದೆ, ಹೆಂಗಿದೆ ಅಜ್ಜಿ? ತುಂಬ ಟೇಸ್ಟಿಯಾಗಿದೆಯಮ್ಮ. ನಾನು ಪಾಸ್ತಾ ಎಲ್ಲ ತಿಂತಾನೇ ಇರಲಿಲ್ಲ, ನೀನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದೀಯಾ. ಅದಕ್ಕೆ ಎರಡು ಸಲ ಇದನ್ನೆಲ್ಲ ಬಲವಂತವಾಗಿ ಹೇಳೋಜಿ ಅಂತ ಹೇಳ್ಸ್ಕೊತಾರೆ. ಯಪ್ಪ, ಹೌದಾ ಅಜ್ಜಿ? ಇಲ್ಲ, ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ನೀವು ಮಾಡಿ ಇದೇ ಥರ ಟೇಸ್ಟಿಯಾಗಿರುತ್ತೆ, ಮಾಡಿ ತಿಂದು ನೋಡಿ. ಓಕೆ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಆ್ಯಂಡ್ ಎಸ್, ಇದು ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತೀನಿ. ಹೆಲ್ದಿ ವೇಯಲ್ಲಿ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ಯಾವುದೇ ಆಯಿಲ್ ಯೂಸ್ ಮಾಡಲ್ಲ ಆ್ಯಂಡ್ ಚೀಸ್ ಯೂಸ್ ಮಾಡಲ್ಲ. ಆ್ಯಂಡ್ ಇಟ್ ವಿಲ್ ಟೇಸ್ಟ್ ದ ಸೇಮ್ ಬಿಕಾಸ್ ಪನ್ನೀರ್ ಹಾಕಿರೋದ್ರಿಂದ ಅದೇ ಟೇಸ್ಟ್ ಬರುತ್ತೆ. ಯು ಗೈಸ್ ಮಸ್ಟ್ ಟ್ರೈ. ಆ್ಯಂಡ್ ಅದು ಹಾಕಬೇಕಾಗಿತ್ತು, ಇದು ಹಿಂಗೆ ಹಾಕಬೇಕಾಗಿತ್ತು, ಹಂಗೆ ಹಾಕ್ತಿರ್ಬೇಕು. ಇದು ನನಗೆ ಬೇಕಾಗಿರೋ ಥರ ಪಾಸ ನಾನು ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಇದೇ ಥರ ಮಾಡ್ಕೊಳ್ಳಿ, ಅಥವಾ ಎಕ್ಸ್ಟ್ರಾ ನಿಮಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಷ್ಟೇ. ಐ ಲವ್ ಯು ಆಲ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ಲಾಟ್ಸ್ ಆಫ್ ಲವ್.